ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮೆಲ್ಲರನ್ನು 2 ಸಹಸ್ರಾರು ವರ್ಷಗಳ ಹಳೆಯದಾದಂಥ ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ಸ್ವಾಮಿಯ ಏಕಶಿಲಾ ವಿಗ್ರಹವನ್ನು ತೋರಿಸೋದಕ್ಕೆ ಹೊರಟಿದ್ದೀನಿ ಇವತ್ತು. ಇದು ಹಾಸನದಿಂದ ಸುಮಾರು 53 ಕಿಲೋಮೀಟರ್ ದೂರ ಇದೆ. ಬೆಂಗಳೂರಿನಿಂದ ಬರೋವ್ರಿಗೆ 150 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ 2,000 ವರ್ಷಗಳಿಗೂ ಮೇಲ್ಪಟ್ಟ ಜೈನರ ಕಲೆ, ವಾಸ್ತುಶಿಲ್ಪ, ಧರ್ಮ ಮತ್ತು ಸಂಸ್ಕೃತಿಯನ್ನು ನೀವು ನೋಡ್ಬೋದು. ಮತ್ತು ಇದು ಜೈನರ ಕೇಂದ್ರ ಬಿಂದು ಸಹ ಆಗಿದೆ. ಮತ್ತು ಇಲ್ಲಿ 2 ಬೆಟ್ಟಗಳಿವೆ. ಒಂದು ಇಂದ್ರಗಿರಿ ಬೆಟ್ಟ ಅಂತ, ಇನ್ನೊಂದು ಚಂದ್ರಗಿರಿ ಬೆಟ್ಟ ಅಂತ. ಇಂದ್ರಗಿರಿ ಬೆಟ್ಟದ ಮೇಲೆ 18 ಮೀಟರ್ ಎತ್ತರದ ಜೈನ ಗೊಮ್ಮಟೇಶ್ವರ ಸ್ವಾಮಿಯ ಏಕಶಿಲಾ ವಿಗ್ರಹವಿದೆ. ಇದು ಪ್ರಪಂಚದಲ್ಲಿ ಅತ್ಯಂತ ಎತ್ತರದ ಏಕಶಿಲಾ ವಿಗ್ರಹ. ಈ ಗೊಮ್ಮಟೇಶ್ವರ ಮೂರ್ತಿಯನ್ನು ಗಂಗಾ ಸಾಮ್ರಾಜ್ಯದ ಮುಖ್ಯ ಸೇನಾನಿಯಾದ ಚಾವುಂಡರಾಯನು ಕ್ರಿಸ್ತಶಕ 981ರಲ್ಲಿ ನಿರ್ಮಿಸ್ತಾನೆ. ಇದನ್ನು ಅರಿಷ್ಟ ನೇಮಿ ಎಂಬ ಶಿಲ್ಪಿಯು ಕೆತ್ತಿರ್ತಾನೆ. ನೋಡಿ, ಆಗಿನ ಕಾಲದಲ್ಲಿ ಯಾವುದೇ ರೀತಿ ಪೆನ್ನು ಪೇಪರ್ಗಳಾಗಲಿ ಇರಲಿಲ್ಲ. ಆದ್ದರಿಂದ ಈ ಥರ ಬಂಡೆಗಳ ಮೇಲೆ ಅವ್ರದ ಬರಹಗಳನ್ನು ಬರಿತಾಯಿದ್ರು. ನೋಡಿ, ಆ ಥರ ಅದನ್ನು ಸೇಫ್ ಮಾಡಿದ್ದಾರೆ, ಗ್ಲಾಸ್ಗಳನ್ನ ಹಾಕಿ ಸೇಫ್ ಮಾಡಿದ್ದಾರೆ. ಅಲ್ಲಿನ ಕೆಲಸಗಾರರ ವಿವರಗಳನ್ನು ಇಲ್ಲಿ ಬರಿತಾಯಿದ್ರು. ನಾವು ಹಿಂದಿನ ಕಾಲದಲ್ಲಿ ಹೆಂಗೆ ನಾವು ಅಟೆಂಡೆನ್ಸ್ ಅಂತೀವಿ, ಆ ಥರ ಅಲ್ಲಿ ಬಂಡೆಗಳ ಮೇಲೆ ಅದನ್ನು ಬರ್ಕೊಳ್ತಾಯಿದ್ರು. ನೋಡಿ, ಬಂಡೆಗಳ ಮೇಲೆ ವಿಶಿಷ್ಟವಾದ ಶಿಲ್ಪಕಲೆಗಳಿವೆ. ನಾವಂತೂ ಇದನ್ನು ಹತ್ತೋದ್ರಲ್ಲಿ ಸುಸ್ತಾಗ್ಬಿಟ್ಟು, ಇಲ್ಲಿ 650ರಿಂದ 700 ಮೆಟ್ಟಿಲುಗಳಿವೆ ಇದರಲ್ಲಿ. ನಾವಿನ್ನೇನು ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ. ನೋಡಿ, ನಮ್ಮ ಮಿಸ್ಸಸ್ ಹತ್ತಕ್ಕಾಗ್ದೇ ಸುಸ್ತಾಗಿ ತುಂಬ ಸುಸ್ತಾಗಿದ್ದಾರೆ. ಆಗ್ತಾಯಿಲ್ಲ, ಅವ್ರಿಗೆ ಹತ್ತಕ್ಕಾಗ್ತಾಯಿಲ್ಲ. ಇನ್ನೊಂದು ಸ್ವಲ್ಪ ಇದೆ, ಬಾಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ತುಂಬ ದೊಡ್ಡ ದೊಡ್ಡ ಬಂಡೆಗಳಿದೆ ಇಲ್ಲಿ. ಅದನ್ನು ಹೊಂದ್ಕೊಂಡಂತೆ ಅದನ್ನು ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಇಲ್ಲಿ. ನೋಡಿ, ದೇವಸ್ಥಾನದ ಬಾಗಿಲು. ನೋಡಿ, ಪ್ರಕೃತಿ ಇಲ್ಲಿಂದ ಎಷ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೋಡಿ. ನಮ್ಮ ಮಿಸಸ್ ಹತ್ತಕ್ಕಾಗ್ದೇ ಅಲ್ಲೇ ನಿಂತಿದ್ದಾರೆ. ನೋಡಿ, ಹತ್ತಕ್ಕಾಗ್ದೇ ಇಲ್ಲದೇ ಇರೋ ಶೈಲಿ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲ ಉಳ್ಕೊಂಡು ಬರ್ತಾ ಇದ್ದಾರೆ ಫುಲ್ಲು. ಕೊನೆಗೂ ನಾವು ಮೇಲ್ಗಡೆ ಬಾಹುಬಲಿ ದೇವಸ್ಥಾನವನ್ನು ತಲುಪಿದ್ವು. ನೋಡಿ, ಇದರಲ್ಲಿ ಎಲ್ಲ ವಿವರಗಳನ್ನ ಇಲ್ಲಿ ಕೆತ್ತಿದ್ದಾರೆ. ನೋಡಿ, ದೇವಸ್ಥಾನ ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ನಾವು ದೇವಸ್ಥಾನದ ಒಳಗಡೆ ಹೋದರೆ ನೋಡಿ, ಬಾಹುಬಲಿ ಮೂರ್ತಿಯನ್ನು ನೋಡ್ಬೋದು. ಎಷ್ಟು ತುಂಬ ಚೆನ್ನಾಗಿದೆ ನೋಡಿ. ಹಾಗೆ ನಾವು ಮುಂದೆ ಹೋದರೆ ಜೈನರ ತೀರ್ಥಂಕರರನ್ನು ನೋಡ್ಬೋದು. ತೀರ್ಥಂಕರರು ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಸಂಸಾರವೆಂಬ ಸಾಗರವನ್ನು ದಾಟಲು ದಾರಿ ತೋರಿಸುವವ್ರನ್ನ ತೀರ್ಥಂಕರರು ಅಂತಾರೆ. ನೋಡಿ, ಎಲ್ಲ ತೀರ್ಥಂಕರರನ್ನು ನಾವು ನೋಡ್ಬೋದು ಇಲ್ಲಿ. ಹಾಗೆ ನಾವು ಬಾಹುಬಲಿಯ ಮುಂದೆ ಬಂದು, ಅಂದರೆ ಗೊಮ್ಮಟೇಶ್ವರ ಸ್ವಾಮಿಯ ಮುಂದೆ ಬಂದು ನೋಡಿ, 18 ಮೀಟರ್ ಎತ್ತರ ಇದೆ ಇದು. ಮತ್ತು ಈ ಗೊಮ್ಮಟೇಶ್ವರ ಸ್ವಾಮಿಯ ಏಕಶಿಲಾ ವಿಗ್ರಹಕ್ಕೆ 12 ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕನೂ ಮಾಡ್ತಾರೆ. ಆ ಅಭಿಷೇಕಕ್ಕೆ ಎಳನೀರು, ಅರಿಶಿಣದ ಮುದ್ದೆ, ಕುಂಕುಮ, ಕಬ್ಬಿನ ಹಾಲು, ಅಕ್ಕಿ ಹಿಟ್ಟು, ಕೇಸರಿ, ಬಂಗಾರ, ಬೆಳ್ಳಿಯ ಹೂಗಳನ್ನು ಅಭಿಷೇಕ ಮಾಡ್ತಾರೆ. ಹಾಗೂ ಇದರ ಪಕ್ಕದಲ್ಲೇ ಇಂದ್ರಗಿರಿಗೆ ಸ್ವಲ್ಪ ಚಿಕ್ಕದಾದ ಚಂದ್ರಗಿರಿ ಬೆಟ್ಟವಿದ್ದು, ಅಲ್ಲಿ ಕೆಲವು ಜೈನ ದೇವಸ್ಥಾನಗಳು ಮತ್ತು ಜೈನ ಧರ್ಮದ ಪ್ರಸಿದ್ಧ ಪೋಷಕನಾದ ಚಂದ್ರಗುಪ್ತ ಮೌರ್ಯನ ಸಮಾಧಿಯನ್ನು ನೀವು ನೋಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನನಗೆ ತಿಳಿದಷ್ಟು ನಾನು ನಿಮಗೆ ತಿಳಿಸಿದ್ದೀನಿ. ಆದರೆ ಒಂದು ದಿವಸಕ್ಕೆ ನೋಡಿ, ತುಂಬ ಚೆನ್ನಾಗಿದೆ ಈ ಪ್ಲೇಸು. ಒಂದು ದಿವಸಕ್ಕೆ ನಾವು ಬಂದು ಹೋಗೋದಾದರೆ ತುಂಬ ಚೆನ್ನಾಗಿದೆ. ಬಾಯ್.